ಎಕ್ಸಾಕ್ಟ್ ಆಗಿ ಸದ್ಯ ಪ್ರಜ್ವಲ್ ರೇವಣ್ಣ ಬರ್ತಾ ಇರ್ತಕ್ಕಂತಹ ವಿಮಾನ ಎಲ್ಲಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದು ಜರ್ಮನಿ, ಹಂಗರಿ ಮತ್ತು ರೊಮೇನಿಯಾ ಬಿಟ್ಟಾಗಿದೆ. ಸದ್ಯ ಈಗ ಟರ್ಕಿ ವಾಯು ಪ್ರದೇಶದಲ್ಲಿ ವಿಮಾನದ ಹಾರಾಟ ಆಗ್ತಾ ಇದೆ. ಇನ್ನು 5 ಗಂಟೆಗಳು ಬೆಂಗಳೂರಿಗೆ ವಿಮಾನ ಲ್ಯಾಂಡಿಂಗ್ ಆಗುತ್ತೆ. ಸೊ ಇನ್ನು 5 ಗಂಟೆಗಳ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದು ಇಳಿಯಲಿದ್ದಾರೆ. 34 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ. ಸೊ ವಿಮಾನ ಎಲ್ಲಿದೆ, ಎಲ್ಲಿ ಹಾರಾಟ ನಡೆಸ್ತಾ ಇದೆ, ಏನ್ ಕಂಡೀಷನ್ ಅಲ್ಲಿದೆ ಇತ್ಯಾದಿ ಎಲ್ಲವೂ ಕೂಡ ಲೈವ್ ನಲ್ಲಿ ಸಿಗ್ತಾ ಇರುವಂತಹ ಡೀಟೇಲ್ಸ್. ಆ ಒಂದು ಲುಫ್ತಾನ್ಸಾ ಏರ್ಲೈನ್ಸ್ ಇದರ ಬಗ್ಗೆ ಸಂಪೂರ್ಣ 3D ಲೈವ್ ದೃಶ್ಯಾವಳಿಗಳನ್ನ ಕೊಟ್ಟಿರುವಂತದ್ದು. ಸೊ ಆ ಲೈವ್ ನ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಈಗ ಸದ್ಯ ಟರ್ಕಿ ವಾಯು ಪ್ರದೇಶವನ್ನ ದಾಟ್ತಾ ಇದೆ. ಸೊ ಇನ್ನು 5 ಗಂಟೆಗಳಷ್ಟೇ ಬಾಕಿ ಇರುವಂತದ್ದು ಬೆಂಗಳೂರಿಗೆ ಬರಲಿಕ್ಕೆ. ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದ ನಂತರದಲ್ಲಿ ಪ್ರಕ್ರಿಯೆಗಳನ್ನ ಆಗ್ಲಿಂದ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಸದ್ಯ ಯಾವ ರೀತಿಯಾದಂತಹ ಚುರುಕು ಪಡ್ಕೊಂಡಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ, SIT ಟೀಮ್ ಯಾವ ರೀತಿ ಪ್ರವೇಶವನ್ನ ಪಡ್ಕೊಂಡು ವಿಮಾನ ನಿಲ್ದಾಣದ ಒಳಗೆ ವೇಟ್ ಮಾಡ್ತಾ ಇದೆ ಇತ್ಯಾದಿಯ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ವಿ. ಆ ದೃಶ್ಯ ನೀವೇ ನೋಡ್ತಾ ಇದ್ರಿ, ವಿಮಾನದ ಹಾರಾಟ. ಸೊ ಅದು ಲುಫ್ತಾನ್ಸಾ ಏರ್ಲೈನ್ಸ್, ಅದೇ ವಿಮಾನದ ಮೂಲಕ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಇನ್ನು 5 ಗಂಟೆಗಳಷ್ಟೇ ಬಾಕಿ ಉಳ್ಕೊಂಡಿರುವಂತದ್ದು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ಲಿಕ್ಕೆ. 34 ದಿನಗಳ ಬಳಿಕ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಟ್ ಹೋಗೋ ಸನ್ನಿವೇಶದಲ್ಲಿದ್ದಂತಹ ಚಿತ್ರಣ ಬರೋ ಸನ್ನಿವೇಶದಲ್ಲಿ ಇಲ್ಲ. ಸದ್ಯ ಹೇಗಿದೆ ಅಲ್ಲಿ ಪರಿಸ್ಥಿತಿ ಮತ್ತು ಇನ್ನು 5 ಗಂಟೆಗಳಲ್ಲಿ ಬರೋ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳೇನು ಮಾತನಾಡ್ಕೊಳ್ತಿದ್ದಾರೆ? ಖಂಡಿತ ದಿವ್ಯಜ್ಯೋತಿ, ಜರ್ಮನಿಯ ಮ್ಯೂನಿಷ್ ನಿಂದ ಬೆಂಗಳೂರಿಗೆ ಬರೋದಕ್ಕೆ ಬರೋಬ್ಬರಿ 8 ಗಂಟೆ 40 ನಿಮಿಷ ಸಮಯ ಬೇಕಾಗುತ್ತೆ. ಈಗಾಗಲೇ ಕೂಡ 3 ಗಂಟೆ ಸಮಯವನ್ನ ಈಗಾಗಲೇ ಕೂಡ ವಿಮಾನ ಹಾರಾಟ ಮಾಡಿರುವಂಥದ್ದು. ಉಳಿದಿರುವಂಥದ್ದು ಇನ್ನ 5 ಗಂಟೆ 40 ನಿಮಿಷದ ಹಾರಾಟ ಇದೆ. ಸರಿಸುಮಾರು ರಾತ್ರಿ 12 ಗಂಟೆ 30 ನಿಮಿಷದಿಂದ 40 ನಿಮಿಷಗಳ ಸುಮಾರಿಗೆ ಅದು ಬೆಂಗಳೂರಿಗೆ ತಲುಪುತ್ತೆ. ಈಗಾಗಲೇ ಕೂಡ SIT ಅಧಿಕಾರಿಗಳಿಗೆ ಖಾತ್ರಿಯಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಬರ್ತಾರೆ. ಹಾಗಾಗಿ ಅವರು ಕೂಡ ತಮ್ಮ ಪ್ರಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ, ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಕೂಡ SIT ಅಧಿಕಾರಿ ಬೆಳಗ್ಗಿನಿಂದಲೂ ಕೂಡ 4-5 ಜನ ಅಧಿಕಾರಿಗಳ ತಂಡ ಈಗಾಗಲೇ ಕೂಡ ಏರ್ಪೋರ್ಟ್ ನಲ್ಲಿ ಬೀಡುಬಿಟ್ಟಿದೆ. ಏರ್ಪೋರ್ಟ್ ನ ಅಧಿಕಾರಿಗಳೇನಿದ್ದಾರೆ, ಭದ್ರತಾ ಅಧಿಕಾರಿಗಳು, ಅವರ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಈಗಾಗಲೇ ಕೂಡ ಸಾಮಾನ್ಯವಾಗಿ ಯಾವುದೇ ಪ್ರಯಾಣಿಕರು ಕೂಡ ಯಾವುದೇ ವ್ಯಕ್ತಿ ಕೂಡ ಏರ್ಪೋರ್ಟ್ ನ ಒಳಭಾಗದಲ್ಲಿ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಏರ್ ಟಿಕೆಟ್ ಇರಬೇಕು, ಎಲ್ಲಾದ್ರೂ ಪ್ರಯಾಣವನ್ನ ಮಾಡ್ತಿದ್ರೆ ಮಾತ್ರ ಏರ್ಪೋರ್ಟ್ ನ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಂತಂದ್ರೆ ವಿಶೇಷ ಪ್ರಕರಣದಲ್ಲಿ ಏರ್ಪೋರ್ಟ್ ನ ಆಡಳಿತ ಮಂಡಳಿಯಿಂದ ಒಂದು ಪಾಸ್ ಅನ್ನ ಪಡೆದುಕೊಂಡು ಅದರ ಮೂಲಕ ಒಳಭಾಗಕ್ಕೆ ಎಂಟ್ರಿಯನ್ನ ಕೊಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ಯಾಕೆಂದ್ರೆ ಇದೊಂದು ವಿಶೇಷ ಪ್ರಕರಣ, ಯಾವುದೇ ಕಾರಣಕ್ಕೂ ಕೂಡ ನಾವು ಆರೋಪಿಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಇನ್ ಕೇಸ್ ಬಿಡಬಾರದು ಅನ್ನುವಂತ ಅವರ ಉದ್ದೇಶ ಆಗಿರುವಂತದ್ದು. ಹಾಗಾಗಿ ಈಗಾಗಲೇ ಕೂಡ SIT ಕೆಲ ಅಧಿಕಾರಿಗಳ ಪಾಸ್ ಅನ್ನ ಪಡೆದುಕೊಂಡಿದ್ದಾರೆ, ಒಳಭಾಗಕ್ಕೆ ಹೋಗುವಂತಹ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಈಗಾಗಲೇ ಕೂಡ 12:40ಕ್ಕೆ ಏನು ಪ್ರಜ್ವಲ್ ರೇವಣ್ಣನವರು ವಿಮಾನ ಲ್ಯಾಂಡ್ ಆಗುತ್ತೆ, ತದನಂತರ ಅವರು ತಮ್ಮ ಎಲ್ಲ ಕಸ್ಟಮ್ಸ್ ಚೆಕಿಂಗ್ ಇರ್ಬೋದು ಮತ್ತೆ ಇಮಿಗ್ರೇಷನ್ ಚೆಕಿಂಗ್ ಎರಡೂ ತಪಾಸಣೆಗಳನ್ನ ಮುಗಿಸಿ ಹೊರಬರ್ಲಿಕ್ಕೆ 10 ರಿಂದ 15 ನಿಮಿಷಗಳ ಕಾಲಾವಕಾಶ ಆಗುತ್ತೆ. ತದನಂತರ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಏರ್ಪೋರ್ಟ್ ನ ಆಂತರಿಕ ಭದ್ರತಾ ಅಧಿಕಾರಿಗಳ ಜೊತೆ ಸಮನ್ವಯವನ್ನ ಮಾಡಿ ಅವರನ್ನ ವಶಕ್ಕೆ ಪಡೆಯುವಂತಹದ್ದು. ಪ್ರಕಾಶ್, ಸದ್ಯ ಟೋಲ್ ಗೇಟ್ ಬಳಿ ಇದ್ದೀರಿ, ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಅಲ್ಲಿ ಏನ್ ಆಗಬಹುದು ಅಂತ ಅನ್ಸುತ್ತೆ? ದೇವನಹಳ್ಳಿ ಟೋಲ್ ನ ಮೂಲಕವಾಗಿನೇ ನಗರ ಪ್ರವೇಶ ಆಗುತ್ತೆ. ಸೊ ಹಾಗಾಗಿ ಟೋಲ್ ನಲ್ಲಿ ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡ್ಕೊಳ್ಳೋದಕ್ಕೆ ಚಿಂತನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಜೊತೆಗೆ SIT ಅಧಿಕಾರಿಗಳು ಕೂಡ ಟೋಲ್ನ ಸುತ್ತಮುತ್ತಲಿನ ಪ್ರದೇಶವನ್ನ ಕೂಡ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಜೊತೆಗೆ ಒಂದಿಷ್ಟು ಜನ ರಸ್ತೆಯಲ್ಲಿ ಕ್ರೌಡ್ ಕ್ರಿಯೇಟ್ ಆಗಿ ಮತ್ತೆ ಲಾಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು, ಅದನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಹೀಗಾಗಿ ಟೋಲ್ನ ಅಕ್ಕಪಕ್ಕದ ರಸ್ತೆ ಕೂಡ ಕ್ಲಿಯರ್ ಅನ್ನ ಮಾಡೋದಕ್ಕೆ ಪೊಲೀಸರು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ನಗರಕ್ಕೆ ಎಂಟ್ರಿ ಕೊಡುವಂತಹ VIP ಲೇನ್ ಏನಿದೆ ಅದರ ಮೂಲಕವಾಗಿನೇ ಕರ್ಕೊಂಡು ಬರ್ತಾರೆ. ಸೊ ಅಲ್ಲಿ ಕೂಡ ಟೋಲ್ನ ಸಿಬ್ಬಂದಿಗಳಿಗೆ ಬರ್ತಾ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಓಪನ್ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಅದೇ ರಸ್ತೆಯಲ್ಲಿ ಎಲ್ಲೆಲ್ಲಿ ಸರ್ಕಲ್ಗಳಿದಾವೆ ಅಲ್ಲಿ ಕೂಡ ಪೊಲೀಸರ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಏನಾದ್ರೂ ಜನ ಕುತೂಹಲದಿಂದ ನೋಡ್ಲಿಕ್ಕೆ ಆದ್ರೂ ಅಲ್ಲಿ ಬಂದು ನಿಲ್ಲಬಹುದು, ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳು ಕೂಡ ಸೇರಬಹುದು. ಸೊ ಆ ಕಾರಣಕ್ಕಾಗಿ ಎಲ್ಲೂ ಕೂಡ ಲೋಪದೋಷಗಳು ಉಂಟಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಪೊಲೀಸರ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇದೇ ಟೋಲ್ನ ಮೂಲಕವಾಗಿ ಎಂಟ್ರಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೇನ್ ಇದೇ ಟೋಲ್ನಲ್ಲಿ ಹೆಚ್ಚಿನ ಭದ್ರತೆಗೆ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಟೋಲ್ನ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಅಲರ್ಟ್ ಆಗಿದ್ರೆ ಇನ್ನೇನು 5 ಗಂಟೆಗಳಲ್ಲಿ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗದ ಬಳಿಕ ಇದೇ ಟೋಲ್ನ ಮೂಲಕವಾಗಿ ನಗರ ಪ್ರವೇಶವನ್ನ ಮಾಡ್ತಾರೆ. ಸೊ ಹೀಗಾಗಿ ಜಂಕ್ಷನ್ಗಳು, ಸಿಗ್ನಲ್ಗಳಲ್ಲಿ ಕೂಡ ಪೊಲೀಸರು ತುಂಬಾ ಹೈ ಅಲರ್ಟ್ ಆಗಿದ್ದಾರೆ. ದಿವ್ಯಾ.